ಆಫ್ರಿಕಾ ಖಂಡ ಎರಡು ಹೋಳಾಗುತ್ತಾ? 56 ಕಿಲೋಮೀಟರ್ ಬೃಹತ್ ಬಿರುಕು ಭಾರತಕ್ಕೆ ಕಾದಿದ್ಯಾ ಕಂಟಕ. ಈ ಭಾರೀ ಕಂದಕ ನೋಡಿದ್ರೆ ಭಯ ಹುಟ್ಟುತ್ತೆ. ಎಷ್ಟೇ ಮುಚ್ಚಿದ್ರೂ ಮತ್ತೆ ಬಾಯಿ ತೆರೆಯುತ್ತಿರುವ ಈ ಕಂದಕ ಆಫ್ರಿಕಾ ಖಂಡದ ಪೂರ್ವ ಭಾಗದಲ್ಲಿರುವ ನೈರೋಬಿ ನರೋಕ್ ಹೆದ್ದಾರಿ ಬಳಿ ಕಾಣಿಸಿಕೊಂಡಿದೆ. ಇದರ ಆಳವೇ 10ಕ್ಕೂ ಹೆಚ್ಚು ಕಿಲೋಮೀಟರ್ ಇದೆ. ಈ ಬಿರುಕು ಉಗಾಂಡ, ಇಥಿಯೋಪಿಯಾದ ಅಫಾರ್ ಪ್ರದೇಶದಲ್ಲಿ 2005ರಲ್ಲಿ ಕಾಣಿಸಿಕೊಂಡಿತು. ಬಿರುಕು ಕಾಣಿಸಿಕೊಂಡ 10 ದಿನದಲ್ಲಿ 56 ಕಿಲೋಮೀಟರ್ ವರೆಗೆ ಈ ಕಂದಕ ಹಬ್ಬಿಕೊಂಡಿದೆ. ಈ ಭಯಾನಕ ಪ್ರಕ್ರಿಯೆಯನ್ನು ಈಸ್ಟ್ ಆಫ್ರಿಕನ್ ರಿಫ್ಟ್ ಎಂದು ವಿಜ್ಞಾನಿಗಳು ಕರೆದಿದ್ದಾರೆ. ಈ ವಿಚಿತ್ರ ಬೆಳವಣಿಗೆ ಬಗ್ಗೆ ಸಂಶೋಧನೆ ಮಾಡಿದ ಜಿಯೋಗ್ರಾಫಿಕಲ್ ರಿಸರ್ಚ್ ಲೆಟರ್ಸ್ ಜರ್ನಲ್ ಆಫ್ರಿಕಾ ಖಂಡ ಮುಂದಿನ 8 ರಿಂದ 10 ಮಿಲಿಯನ್ ವರ್ಷಗಳ ನಂತರ 2 ಹೋಳಾಗಲಿದೆ. ಹೋಳಾಗಲಿರುವ ಭೂಭಾಗಗಳ ನಡುವೆ ಸಮುದ್ರ ಉದ್ಭವಿಸಲಿದೆ ಎಂದು ಹೇಳಿದೆ. ಆಫ್ರಿಕಾ ಖಂಡ ಹೋಳಾದ್ರೆ ಏನಾಗುತ್ತೆ? ಆಫ್ರಿಕಾ ಖಂಡ 2 ಹೋಳಾದ್ರೆ ಆಫ್ರಿಕಾದಿಂದ ತುಂಡಾದ ಭೂಭಾಗ ಮಿಲಿಯಾಂತರ ವರ್ಷ ಚಲಿಸಿ ಕೊನೆಗೆ ಭಾರತದ ಪಶ್ಚಿಮ ಕರಾವಳಿಗೆ ಬಂದು ಅಪ್ಪಳಿಸಲಿದೆ. ಜಾಂಬಿಯಾ, ಉಗಾಂಡ ದೇಶಗಳಿಗೆ ಸಮುದ್ರ ತೀರ ಸಿಗುತ್ತೆ. ಸಣ್ಣ ದ್ವೀಪ ರಾಷ್ಟ್ರಗಳು ಕೂಡ ಸೃಷ್ಟಿಯಾಗಬಹುದು. ಇಥಿಯೋಪಿಯಾ ದೇಶ ಕೆಂಪು ಸಮುದ್ರದಿಂದ ಮುಳುಗಡೆ ಆಗುತ್ತೆ. ಆಫ್ರಿಕಾ ಹೋಳಾಗಿ ಭಾರತಕ್ಕೆ ಸೇರುವಾಗ ನಾವ್ಯಾರೂ ಬದುಕಿರಲ್ಲ. ಮನುಷ್ಯ ಸಂತತಿಯೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭೂಮಿಯಂತೂ ಇದ್ದೇ ಇರುತ್ತೆ. ಹಾಗಾಗಿ 8 ರಿಂದ 10 ಮಿಲಿಯನ್ ವರ್ಷಗಳ ನಂತರ ಆಫ್ರಿಕಾ 2 ಹೋಳಾಗುವುದು 100ಕ್ಕೆ 100 ಸತ್ಯ ಅಂತಾರೆ ಭೂವಿಜ್ಞಾನಿಗಳು.